ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಚಿನ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ. ಸೊ ಒಂದು ಬರ್ಡೇ ಪಾರ್ಟಿ ಇದೆ. ಸೊ ಅದಕ್ಕೋಸ್ಕರ ರೆಡಿಯಾಗಿದ್ದೀವಿ, ಹೋಗ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಈಗ ಬಂದಿದ್ದಾರೆ ಡ್ಯೂಟಿ ಮುಗಿಸ್ಕೊಂಡು. ಅವರು ಕೂಡ ರೆಡಿ ಆಗ್ತಾ ಇದ್ದಾರೆ. ಸೊ ನಾನು ಸಿಂಪಲಾಗಿ ರೆಡಿಯಾಗಿದ್ದೀನಿ ಗೈಸ್. ಎಲ್ಲಿ ಯಾವ ಪ್ಲೇಸು ಅಂತ ಏನೂ ಗೊತ್ತಿಲ್ಲ. ನನ್ನ ಹಸ್ಬೆಂಡ್ ಕರ್ಕೊಂಡು ಹೋದ್ಮೇಲೆ ಗೊತ್ತಾಗೋದು. ಸೊ ನೋಡುವ. ಗೈಸ್ ಫೈನಲಿ ಬಂದು ರೀಚ್ ಆಗಿದ್ದೀವಿ. ಕಣ್ಣ ಸುತ್ತಿರ ಮೇಲಾರು ಬಂದರು ಅಂತ ನಮ್ಮ ಮನೆಯವರು ಸುತ್ತ ಬಂದು ನಿಲ್ಲಿಸೋವ್ರೆ. 7:30 ಬಿಟ್ಟಿದ್ದು 8:30 ಬಂದಿದ್ದೀವಿ. ನಾನು ಒಳಗಡೆ ಎಂಟ್ರಿ ಆದಮೇಲೆ ಒಂದು ದೊಡ್ಡ ಸರ್ಪ್ರೈಸೇ ನನಗೆ ವೆಯ್ಟ್ ಮಾಡ್ತಿತ್ತು. ಸೊ ಏನು ಅಂತ ಹೇಳಿದ್ರೆ, ಬೇರೆಯವ್ರ ಬರ್ಡೇ ಪಾರ್ಟಿ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗಿದ್ರು. ಬಟ್ ಅದು ನನ್ನ ಮಾಮ್ ಟು ಬಿನೇ ಮಾಡ್ತಾ ಇರೋದು ಅಂತ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ಯಾವುದೇ ಥರ ಕ್ಲೂನು ಕೂಡ ಅವರು ಬಿಟ್ಕೊಟ್ಟಿರಲಿಲ್ಲ ನನಗೆ. ನನ್ನ ಬೆಸ್ಟಿನೂ ಅಷ್ಟೇ, ಕಾಲ್ ಮಾಡಿದಾಗಲೂ ಏನೂ ಹೇಳಿರಲಿಲ್ಲ. ಓಕೆ ಬರ್ಡೇ ಮುಗಿಸ್ಕೊ ಅಂತಲೇ ಹೇಳಿದ್ಲು. ಕಾಲ್ ಮಾಡಿದಾಗ ನೋಡಿದ್ರೆ ಅವಳೇ ನನ್ನ ಮುಂದೆ ಇದ್ದಾಳೆ. ಸೊ ಅವಳನ್ನು ಕರೆಸಿದ್ದು ಇನ್ನೂ ಖುಷಿ ಆಯಿತು. ಯಾಕೆಂದರೆ 3-4 ಮಂತ್ಸ್ ಆಗಿತ್ತು ನಾನು ಅವಳನ್ನ ನೋಡಿ. ಸೊ ತುಂಬ ಅಂದರೆ ತುಂಬ ಖುಷಿ ಆಯಿತು. ಅವ್ರ ಹಸ್ಬೆಂಡು, ಅವಳು, ನಮ್ಮ ಅಣ್ಣ ಮತ್ತು ನನ್ನ ಹಸ್ಬೆಂಡ್ ಫ್ರೆಂಡ್ಸು ಎಲ್ಲರೂ ಕೂಡ ಬಂದು ಪಾಪ ಬೇಗನೆ ಅರೇಂಜ್ ಮಾಡಿ ಕರೆಕ್ಟಾಗಿ ಅಂದರೆ ಒಂದು 7:30ಗೇನೋ ನಾನು ಮನೆ ಬಿಟ್ಟಿದ್ದು. ಬಟ್ ಸುತ್ಕೊಂಡು ಯಾಕೆ ಹೋಗ್ತಿದ್ದಾರೆ ಇವರು ಅಂತಲೇ ನನಗೆ ಗೊತ್ತಾಗಲಿಲ್ಲ. ಸೊ ಫೈನಲಿ ನನಗೆ ಗೊತ್ತಾಗಿದ್ದು ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ನನಗೋಸ್ಕರ ಅಂತ. ಸೊ ತುಂಬ ಅಂದರೆ ತುಂಬ ಖುಷಿ ಆಯಿತು. ಅದು ಮಾಮ್ ಟು ಬಿ ಅನ್ನೋ ಸ್ಟಿಕ್ಕರಿಂದ ಹಿಡಿದು ಪ್ರತಿಯೊಂದನ್ನು ಬುಕ್ ಮಾಡಿದ್ದು. ಮತ್ತು ಕೇಕು ಅಷ್ಟೇ ಕಸ್ಟಮೈಸ್ ಮಾಡಿಸಿ, ಅಂದರೆ ಮಾಮ್ ಟು ಬಿಗೆ ಯಾವ ಥರ ಬೇಕೋ ಅದೇ ಥರನೇ ಕೇಕೆಲ್ಲ ಮಾಡಿದ್ದಾರೆ. ಇದೆಲ್ಲ ಮಾಡೋದು ಆ್ಯಕ್ಚುಲಿ ಫ್ರೆಂಡ್ಸು. ಸೊ ನನ್ನ ಹಸ್ಬೆಂಡ್ ನನಗೆ ಸಿಕ್ಕಿರೋದು ನಿಜವಾಗ್ಲೂ ಪುಣ್ಯ ಅಂತಲೇ ಹೇಳ್ಬೋದು. ನನಗೆ ಈ ಥರ ಎಲ್ಲ ಬ್ಲಾಸ್ಟರ್ ಎಲ್ಲ ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು ಲೈಫಲ್ಲಿ. ತುಂಬ ಭಯ ಆಗ್ತಿತ್ತು, ಎಲ್ಲಿ ಡಮ್ ಅಂದ್ಬಿಡುತ್ತೋ, ಎಲ್ಲಿ ಸಿಡಿಯುತ್ತೋ ಅಂತ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು. ಸೊ ತುಂಬ ಅಂದರೆ ತುಂಬ ಖುಷಿ ಆಯಿತು. ಹೇಳೋಕ್ಕಾಗಲ್ಲ, ಅದನ್ನು ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ, ಅಷ್ಟು ಖುಷಿ ಆಯಿತು ನನಗಂತೂ. ಸೊ ಅದ್ರ ಜೊತೆಗೆ ಗನ್ ಥರನೂ ತೊಗೊಬಂದಿದ್ರು. ಅದರಲ್ಲೂ ಕೂಡ ಬ್ಲಾಸ್ಟರ್ ಮಾಡಿ ಕೇಕೆಲ್ಲ ಕಟ್ ಮಾಡಿಸಿದ್ರು. ಕೇಕ್ ಕಸ್ಟಮೈಸ್ ಮಾಡಿಸಿದ್ರು. ತುಂಬ ಅಂದರೆ ತುಂಬ ಕ್ಯೂಟಾಗಿತ್ತು. ಅದರಲ್ಲಿ ತೊಟ್ಲು ಥರ ಮಾಡಿ ಅದಕ್ಕೆ ಪಾಪು ಮಲಗಿರೋ ಥರನೇ ಮಾಡಿದರು. ತುಂಬ ಯೂನಿಕ್ಕಾಗಿ ಕ್ಯೂಟಾಗಿ ಮಾಡಿದರು. ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ. ಬಟ್ ನಾನು ಯಾವುದೇ ಎಕ್ಸ್ಪೆಕ್ಟೇಷನ್ನು ಮಾಡಿರಲಿಲ್ಲ. ಸೊ ನನ್ನ ಮಾಮ್ ಟು ಬಿನೇ ಮಾಡ್ತಿದ್ದಾರೆ ಅಂತ. ಯಾಕೆಂದರೆ ಬೇರೆಯವ್ರ ಬರ್ಡೇಗೆ ಹೋಗ್ತಿರೋದು ಅಂತ ಸಿಕ್ಕಾಪಟ್ಟೆ ನೆಗ್ಲೆಕ್ಟಾಗಿ ಬಂದಿದೆ, ಎಲ್ಲೂ ಕ್ಲೂ ಬಿಟ್ಕೊಟ್ಟಿರಲಿಲ್ಲ. ಸೊ ನೋಡಿ ಎಷ್ಟು ಕ್ಯೂಟಾಗಿದೆ ಅಂತ. ಸೊ ಅಲ್ಲೇ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಊಟನೂ ಕೂಡ ಅಲ್ಲೇ ಮಾಡಿಕೊಂಡು ಬಂದ್ವಿ. ಸೊ ಇನ್ನು ಬಣ್ಣ ಮಾತ್ರ ಮಿಸ್ಸಿಂಗ್ ಇದ್ದರು. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಫೈನಲಿ ಅವರು ಬಂದರು. ಗೈಸ್ ಇವಾಗ ಮನೆಗೆ ಬಂದು ರೀಚ್ ಆದೆ. ಸೊ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ಥರ ಸರ್ಪ್ರೈಸ್ ನನಗೆ ಕೊಟ್ಟಿದ್ದು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಅಂದ್ಕೋತಿದ್ದೆ, ಯಾಕೆಂದರೆ ಮದುವೆ ಟೈಮಲ್ಲೂ ಅಷ್ಟೇ ಅಂದ್ಕೋತಿದ್ದೆ. ಬಟ್ ಫ್ರೆಂಡ್ಸ್ಗಳೆಲ್ಲ ಆ ಟೈಮಲ್ಲಿ ಮತ್ತು ಹುಷಾರು ತಗ್ಬಿಟ್ರು, ಫ್ರೆಂಡ್ಸ್ಗಳೆಲ್ಲ ಮೋಸ ಮಾಡಿಬಿಟ್ರಲ್ಲ. ಸೊ ಅದಕ್ಕೋಸ್ಕರ ಆ ಟೈಮಲ್ಲಿ ಆಗಲಿಲ್ಲ ಅದು. ಸೊ ಯಾವಾಗಲೂ ಒಂದು ಲೈಫಲ್ಲಿ ಏನಾದರೂ ಒಂದು ಮಿಸ್ಸಿಂಗ್ ಅಂತ ಇತ್ತು ಅಂತಂದರೆ ಇದು ಮಾಮ್ ಟು ಬಿ ಇನ್ ಕೇಸ್ ಫ್ಯೂಚರಲ್ಲಿ ಮದುವೆ ಆದರೆ ಮಾಮ್ ಟು ಬಿನಾದರೂ ಮಾಡ್ಕೋಬೇಕು ಅಂತ ಆಸೆ ಇತ್ತು. ಸೊ ಅದನ್ನು ಫುಲ್ಫಿಲ್ ಮಾಡಿದ್ದಾರೆ ನನ್ನ ಹಸ್ಬೆಂಡು. ಸೊ ನನಗೆ ನಿಜವಾಗ್ಲೂ ಒಂಚೂರು ಯಾವುದೇ ಥರ ಕ್ಲೂ ಬಿಟ್ಕೊಟ್ಟಿರಲಿಲ್ಲ. ಯಾರ್ದೋ ಅವ್ರ ಫ್ರೆಂಡ್ ಬರ್ಡೇಗೆ ಅಂತ ನನ್ನ ಕರ್ಕೊಂಡು ಹೋಗಿದ್ದು. ಸೊ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನನ್ನ ಬೆಸ್ಟಿನೂ ಕೂಡ ಬಂದಿದ್ದು, ಅವ್ರ ಹಸ್ಬೆಂಡು, ಬೆಸ್ಟಿ ಮತ್ತು ನನ್ನ ಫ್ರೆಂಡು ಎಲ್ಲ ಬಂದಿದ್ದರು, ನಮ್ಮ ಅಣ್ಣ ಎಲ್ಲ ಬಂದಿದ್ದರು. ತುಂಬಾ ಖುಷಿ ಆಯಿತು ನನಗೆ. ಒಂಥರ ಸ್ವೀಟ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ಅದನ್ನು ಹೇಳೋಕ್ಕಾಗ್ತಾಯಿಲ್ಲ, ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗಂತೂ. ಸೊ ಇವಾಗ ಅಲ್ಲೇ ಊಟ ಗೀಟೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಈಗ ಮನೆಗೆ ಬಂದಿದ್ದೀವಿ. ಸೊ ನನ್ನ ಹಸ್ಬೆಂಡ್ಗೆ ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ. ಸೊ ನನಗೆ ಒಂದು ಸ್ವಲ್ಪನೂ ಕ್ಲೂನೇ ಬಿಟ್ಕೊಡ್ದೆ ಪಾಪ ಎಲ್ಲನೂ ಕಷ್ಟ ಬಿದ್ದು ಮಾಡಿದ್ದಾರೆ. ಗೈಸ್ ಇನ್ನೊಂದು ಸರ್ಪ್ರೈಸ್ ಅಂತಂದರೆ, ಫಸ್ಟ್ ಟೈಮು ನಮ್ಮ ಅಪ್ಪ ಅಮ್ಮನೂ ಕೂಡ ಇಂಥ ಪಾರ್ಟಿಗೆ ಜಾಯ್ನ್ ಆಗಿದ್ದು. ಸೊ ಅದಿನ್ನೂ ನನಗೆ ತುಂಬ ಖುಷಿ ಆಯಿತು. ಅವ್ರಿಗಿಂತ ನನಗಿಂತ ಜಾಸ್ತಿ ಖುಷಿ ಆಯಿತು. ಯಾಕೆಂದರೆ ಫಸ್ಟ್ ಟೈಮ್ ಇದೆಲ್ಲ ಅವ್ರು ಎಕ್ಸ್ಪೀರಿಯೆನ್ಸ್ ಮಾಡಿರೋದು. ಫಸ್ಟ್ ಟೈಮ್ ಈ ಥರ ಎಲ್ಲ ನೋಡಿದ್ದು ಕೂಡ ನಾನು ನೋಡಿದ್ದೆ. ಬಟ್ ನಾನು ನೋಡಿದ್ದನ್ನು ನಮ್ಮ ಅಪ್ಪ ಅಮ್ಮಂಗೆ ತೋರಿಸ್ಬೇಕು ಅಂತ ಆಸೆ ಇತ್ತು. ನನ್ನ ಬರ್ಡೇ ಮಿಸ್ ಆಗಿದ್ರು. ಸೊ ಇವಾಗ ನನ್ನ ಮಾಮ್ ಟಿವಿಗೆ ಇದರೆಲ್ಲ ನನಗಿನ್ನೂ ಖುಷಿ ಆಯಿತು. ಅದನ್ನು ಹೇಳೋಕ್ಕೆ ಆಗ್ತಿಲ್ಲ, ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗ್ತಾಯಿಲ್ಲ. ಸೊ ಅಲ್ಲಿಗೆ ನಮ್ಮ ಅಜ್ಜಿ ಒಬ್ಬರು ಮಿಸ್ಸಿಂಗ್ ಆದರು. ನಮ್ಮ ಅಜ್ಜಿನ ಬರಲಿಲ್ಲ ಅಷ್ಟೇ. ಅದು ಬೇರೆಯವ್ರ ಬರ್ಡೇ ಅಂತ ನಮ್ಮ ಅಜ್ಜಿ ಬರಲಿಲ್ಲ. ನಮ್ಮದೇ ಈ ಥರ ಅಂತಂದರೆ ಪಕ್ಕ ಬರ್ತಾಯಿದ್ರು.
ಸೊ ತುಂಬ ಅಂದರೆ ತುಂಬ ಖುಷಿ ಆಯಿತು. ಎಲ್ಲರೂ ಬಂದಿದ್ದು ಖುಷಿ ಆಯಿತು. ಎಲ್ಲರೂ ಒಂದು ಸ್ವಲ್ಪನೂ ಕ್ಲೂ ಬಿಟ್ಕೊಡದೆ ಎಲ್ಲ ಥರ ಪ್ಲ್ಯಾನ್ ಮಾಡಿ ನನ್ನ ಹಸ್ಬೆಂಡು ನನಗೆ ಸರ್ಪ್ರೈಸ್ ಕೊಟ್ಟಿದ್ದು ನಿಜವಾಗ್ಲೂ ಖುಷಿ ಆಯಿತು. ಅದಕ್ಕೆ ಹೇಳೋದು ಹಸ್ಬೆಂಡು ಫಸ್ಟ್ ಫ್ರೆಂಡ್ ಆಗಿರ್ತಾರೆ, ಬೆಸ್ಟ್ ಫ್ರೆಂಡೂ ಕೂಡ ಹಸ್ಬೆಂಡೇ ಆಗಿರ್ತಾರೆ ಅಂತ. ಸೊ ಇದನ್ನೆಲ್ಲ ಮಾಡೋದು ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿಲೂ ಮಾಡ್ತಾರೆ ಕೆಲವೊಬ್ಬರು. ಸೊ ನನಗೆ ನನ್ನ ಫ್ಯಾಮಿಲಿ ಮಗ ಅಷ್ಟೊಂದು ಗೊತ್ತಿಲ್ವಲ್ಲ, ಸೊ ಅದಕ್ಕೆ ನನ್ನ ಹಸ್ಬೆಂಡೇ ಎಲ್ಲ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.